ಆಗತ್ತೆ ಅನ್ನೋ ಮಾತಿದೆ. ಜೊತೆಗೆ ನಿನ್ನೆ ಸಿದ್ದರಾಮಯ್ಯ ಸಹಿತ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಮಾಡಕ್ಕಾಗಿರ್ಲಿಲ್ಲ. ಏನಾದರೂ ಬದಲಾವಣೆ ಆಗತ್ತಾ? ಏನಾದರೂ ರಾಜ್ಯದಲ್ಲಿ ಏನಾದರೂ ಅಲ್ಲ, ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗ್ತಾರೆ. ಮತ್ತು ಹೊಸ ಹಳಬರು ಹೋಗಿ ಹೊಸವ್ರು ಬಂದೇ ಬರ್ತಾರೆ. ಸೊ ಮುಂಚೆ ಕೂಡ 30 ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು. ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ. ಅದು ಅವ್ರಿಗೆ ಬಿಟ್ಟಿದ್ರಲ್ಲ, ನಮಗೆ ಹೆಂಗೆ ಗೊತ್ತಾಗಬೇಕು ಯಾರಿಗೆ ಕೈ ಬಿಡ್ತಾರ, ಯಾರಿಗೆ ಹೊಸ ಹೋಗ್ತಾರ. ಸಚಿವರ ನೇಮಕ ಸಂದರ್ಭದಾಗ ಏನಾದರೂ ಕಂಡೀಷನ್ ಇಷ್ಟು ತಿಂಗಳಾದ ಕೂಡಲೇ ನೀವು ಬೇರೆದವರಿಗೆ ಹಿರಿಯ ಸಚಿವರಿಗೆ ಯಾರ್ಯಾರಿಗೂ ಏನಾದರೂ ಮಾತುಕತೆ ಆಗಿತ್ತಾ ಅಂತ? ಇಲ್ಲ, ಅದು ನಮ್ಮ ಲೆವೆಲ್ ಆದ್ರೆ ಮೇಲ್ಗಡೆ ಆಗಿರ್ಬೋದು. ನಮ್ಮ ಲೆವೆಲಲ್ಲಿ ಏನೋ ಚರ್ಚೆ ಆಗಿಲ್ಲ. ಆಗಿದ್ರೆ ಡೆಲ್ಲಿ ಲೆವೆಲ್ ಏನಾದ್ರು ಆದರೂ ಆಗಿರ್ಬೋದು. ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ರೀ. ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳಿದ್ರು, ನಾನು ಪಕ್ಷದ ಒಂದು ಕಾರ್ಯಕರ್ತ, ಹೈಕಮಾಂಡ್ ಏನು ಹೇಳ್ತೈತೆ ಅವ್ರ ಪಕ್ಷಕ್ಕೆ ಏನೋ ದುಡಿ ಅಂತಂದರೆ ನಾನು ರಾಜೀನಾಮೆ ಕೊಡೋಕ್ಕಿದ್ದೇನೆ ಅಂತ ಹೇಳಿ. ಅಲ್ಲ ಸರ್, ಅದು ಪಕ್ಷ ನಿರ್ಧಾರ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು. ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ. ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು. ಯಾರು ಮಂತ್ರಿ ಆಗಿರ್ತಾರೋ ಅವ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ. ಒಂದು ಈ ಸಚಿವರು ಏನಿದ್ದಾರೆ ಅವ್ರನ್ನ ಯಾವ ಮಾನದಂಡದಲ್ಲಿ ಬಿಡುವಂಥದ್ದು, ಅದನ್ನು ನಮಗೆ ಹೆಂಗೆ ಗೊತ್ತಾಗಬೇಕು? ಬಿಡೋರು ಯಾರು? CM, ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ. ಈಗ ಅವ್ರು ಮಾನದಂಡ ಮಾಡಿದ್ರೆ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಇಲ್ಲ, ಈಗ ಅದನ್ನೇ ನೀವೇ ಇಲ್ಲೇ ಹೇಳ್ರಿ. ಹೆಂಗೆ ಈಗ ನೀವೆಲ್ಲ ಕೇಳ್ರಿ, ನಾ ಏನು ಮಾಡ್ಲಿಕ್ಕೆ? ಹಿಂಗೆ ಹಂಗೆ ಹೇಳ್ರಿ, ಅದಕ್ಕೆ ನಾವು ನಮ್ಮ ಕಡೆ ಉತ್ತರ ಇಲ್ಲ ಅದಕ್ಕೆ. 2028 ವಿಚಾರಕ್ಕೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದು ಇದೆ ಸರ್. ಇಲ್ಲ, ಹಂಗಾಗಿ ಅಲ್ಲ, ಅದು ಯಾವುದೋ ಆ ರೀತಿ ಯಾವುದೂ ಚರ್ಚೆ ನಡೆದಿಲ್ಲ ಇನ್ನೂ ನಿನ್ನೆ ಹೇಳಿದ್ದಾರೆ ಫಸ್ಟ್ ಟೈಮ್ CM ಅವರು. ಸೊ ಚರ್ಚೆ ಆಗಬೇಕು, ಡೆಲ್ಲಿ ಮಟ್ಟದಲ್ಲಿ ಆಗಬೇಕು, ಬೆಂಗಳೂರು ಮಟ್ಟದಲ್ಲಿ ಆಗಬೇಕು. ಅದು ಅಂತಿಮವಾಗಿ CM, DCM ನಿರ್ಧಾರ ಮಾಡ್ತಾರೆ ಸರ್. ಒಬ್ಬರು